ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಮ್ಯಾನೇಜರ್ ನಿಮಗೆ ದಿಮಾಗ್ ಸಲ್ಯೂಟೇ ಹೊಡಿಬೇಕು. ಏನ್ ಪವನ್ RCB ಗೆಲ್ತು ಅಂತ ಕೊಬ್ಬಲ್ಲ ಸರ್, ಇದು ಪ್ರೀತಿಸೋ ಹೃದಯಗಳ ದಿಮಾಕು. Hey Pawan, congratulations man, RCB won finally. You guys have been waiting for this. Long time. ಥ್ಯಾಂಕ್ ಯು. ಒಂದು ವಿಷಯ ಹೇಳಬೇಕಾಗಿತ್ತು. ಈ ಸಲ ಕಪ್ಪು ಚಿಕನ್ ಲಾಲಿಪಾಪು 18 ಮಸಾಲೆ ಅಗದು ಮಾಡಿರೋದು. 18 ವರ್ಷ ಮಸಾಲೆನಲ್ಲಿ ಮ್ಯಾರಿನೇಟ್ ಮಾಡಿರೋ ಚಿಕನ್ ಲಾಲಿಪಾಪ್ ಅಂತ ಲಾಲಿಪಾಪ್. ಗಂಟ್ಲು ಹೋಗ್ಬಿಟ್ಟಿದೆ, ಮಾತಾಡಕ್ಕಾಗ್ತಾಯಿಲ್ಲ. ಕಿರ್ಚಿ ಒಳಗಿರೋ ಕಫ ಎಲ್ಲ ಹೋಗಿ ವೇಣುಗೋಪಾಲ್ ವಾಯ್ಸ್ ಇದ್ದಿದ್ದು ಧೀರೇಂದ್ರ ಗೋಪಾಲ್ ವಾಯ್ಸ್ ಆಗೋಗ್ಬಿಟ್ಟಿತ್ತು ನೆನ್ನೆ. ಮಗ ಏನ್ ಸೆಲೆಬ್ರೇಷನ್ ಗೊತ್ತಾ ಮಗ, ಕಾರಿಂದ 4-5 ಜನ ಕಾಚದಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ರು ಕೆಳಗಡೆ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ. ಪೊಲೀಸ್ ಹೊಡಿತಾವ್ರೆ, ಇವ್ರು ಕೇರೆ ಮಾಡ್ತಾ ಇಲ್ಲ, ಲಾಠಿ ಚಾರ್ಜ್ ಆಡ್ತಾ ಇದ್ರು. ಇವರೆಲ್ಲ ಬಾಡಿ ಫುಲ್ಲು ಚಾರ್ಜ್ ಆಗ್ಬಿಟ್ಟಿತ್ತು ಮಗ. ಅಯ್ಯೋ RCB ಫ್ಯಾನ್ಸ್ ತರ ಇರಲಿಲ್ಲ ಮಗ. ಏನು ಓದಿರ SLCಲಿ 60% ತೆಗ್ದ್ರೆ ಹೆಂಗಾಗುತ್ತೆ ಆ ಥರ ಖುಷಿ ಆಗ್ಬಿಟ್ಟಿದ್ರು ಎಲ್ರು. ಏಜ್ ಲಿಮಿಟು ಇಲ್ಲ, ಏನು ಇಲ್ಲ, ದುಡ್ಡು ಲಿಮಿಟು ಇಲ್ಲ, ದೊಡ್ಡವರು ಚಿಕ್ಕವ್ರು ಇಲ್ಲ, ಎಲ್ರು ಒಳ್ಳೆ ಸ್ಕೂಲ್ ಹುಡುಗರು ಥರ ಎಂಜಾಯ್ ಮಾಡ್ತಾ ಇದ್ರು ಮಗ. ವಿರಾಟ್ ಕೊಹ್ಲಿ ಮಕ ನೋಡ್ದ ಗುರು, ಏನು ಗುರು ಎಮೋಷನ್ಸು, ಇಡೀ ಬಾಡಿನ ವೈಬ್ರೇಟ್ ಆಯ್ತೈತಲ್ಲ ಗುರು. ಆ ಯಪ್ಪ ರಿಟೈರ್ಮೆಂಟ್ ಆದಾಗ್ಲೂ ಅಷ್ಟು ಬೇಜಾರಾಗಿಲ್ಲ, ವರ್ಲ್ಡ್ ಕಪ್ ಗೆಲ್ಲಿಲ್ಲ ಅಂದಾಗ್ಲೂ ಅಷ್ಟು ಬೇಜಾರಾಗಿಲ್ಲ ಗುರು. RCB ಕಪ್ ಗೆಲ್ತಲ್ಲ ಗುರು, ಅದಿರೋದು ಏನು ಎಮೋಷನ್ಸ್ ಗುರು ನಿಜಾಲು. ಆ ಯಪ್ಪ ನಾನು ಡೆಲ್ಲಿಯವನೇ ಅಂತ ಮರ್ತ್ಬಿಟ್ಟಿದ್ದ. ಇಲ್ಲೆಲ್ಲ ಚಾಮರಾಜಪೇಟೆಲ್ಲೋ ಇಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಹತ್ರನೋ ಮನೆ ಇರೋದು ಆ ಥರ ಬಿಹೇವ್ ಮಾಡ್ತಾ ಇದ್ರು ನಿಜಾಲು ಗುರು. ವಿರಾಟ್ ಕೊಹ್ಲಿ ಅದು ಅಳ್ತಾ ಇರೋದು ನೋಡಿದ್ರೆ ಇಲ್ಲೇ ಡೊಂಕಲಾ ಫೀಲ್ಡಲ್ಲಿ ಯಾವುದೋ ನಾವು ಚಿಕ್ಕ ವಯಸ್ಸಲ್ಲಿ ಮ್ಯಾಚ್ ಬಿಡ್ತಾ ಇದ್ವಿ, ಆ ಟೈಮಲ್ಲಿ ಗೆದ್ರೆ ಆಗುತ್ತಲ್ಲ ಸಂತೋಷ, ಆ ಲೆವೆಲ್ಗೆ ಖುಷಿಯಾಗಿದ್ರು ಗುರು. ಲಾಯಲ್ಟಿ ಅಂದರೆ ವಿರಾಟ್ ಕೊಹ್ಲಿ ಗುರು. IPL ಫಸ್ಟ್ ಸೀಸನ್ನಿಂದ ಎಷ್ಟು ಆಫರ್ ಬಂದಿರಲ್ಲ ಅವ್ರಿಗೆ. ನನ್ನ ಮಗಂದು ನಾವು 50,000 ಎಕ್ಸ್ಟ್ರಾ ಕೊಟ್ಟರೆ ಕಂಪ್ನಿ ಚೇಂಜ್ ಮಾಡ್ಬಿಡ್ತೀವಿ. 18 ವರ್ಷದಿಂದ ಅದೇ ಒಂದು ಫ್ರಾಂಚೈಸಲ್ಲಿ ಇದ್ರಲ್ಲ ಅದು ಗುರು. ನಾನು IPLದು ಫಸ್ಟ್ ಮ್ಯಾಚ್ ನೋಡಿದ್ದೀನಿ ಗುರು, KKR ವರ್ಸಸ್ RCB. ವೆಂಡನ್ ಮೆಕಲಮ್ ಅವನೇ ಬಾಲ್ ಹಾಕೊಂಡು ಹೊಡೆದ್ನಲ್ಲ, ನಡ್ಕೊಂಬಂದು ಹೊಡೆದ್ನಲ್ಲ, ಆ ಮ್ಯಾಚ್ ನೋಡಿದ್ದೀನಿ ನಾನು, ಕಣ್ಣಾರೆ ನೋಡಿದ್ದೀನಿ. ಆ ಯಪ್ಪ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೊಡೆದ್ರೆ ಕುಮಾರಸ್ವಾಮಿ ಲೇಔಟಲ್ಲಿ ಹೋಗಿ ಬೀಳೋದು ಬಾಲು. PID ಹೊಡೆದು ಬಿಟ್ಟಿದ್ದ ಅವಾಗ್ಲೇನೆ. ಅಲ್ಲಿಂದ ಹಿಡಿದು ಇವತ್ತು ಇಲ್ಲಿವರೆಗೂ ಬಂದು ಗೆಲ್ಲೋ ಥರ ಆಗಿದೆಯಲ್ಲ ಗುರು. ಇಟ್ಸ್ ಆಲ್ ಫಾರ್ ವಿರಾಟ್ ಕೊಹ್ಲಿ ಗುರು. ಮಗ RCB ಗೆದ್ದ ಮೇಲೆ RCB ಫ್ಯಾನ್ಸ್ ಒಂಥರ ಸ್ಪಿರಿಚುಯಾಲಿಟಿಗೆ ಹೋಗ್ಬಿಟ್ಟಿದ್ದಾರೆ ಮಗ. ಏನು ಮಾಡೋದು ಗೊತ್ತಾಯ್ತಾ ಇಲ್ಲ. ನನಗಂತೂ ಹೆಂಗಾಗ್ಬಿಟ್ಟೈತೆ ಅಂದರೆ RCB ಏನೋ ಗೆದ್ದುಬಿಟ್ಟಿದೆ, ಇವಾಗ ಜೀವನದಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಗ. ಇನ್ನು ಏನಿದೆ ಲೈಫಲ್ಲಿ ನನಗೆ ಗೊತ್ತಿಲ್ಲ. 1-2 ಲಕ್ಷ 3 ಲಕ್ಷ ಅನಾಥಾಶ್ರಮಕ್ಕೆ ದಾನ ಮಾಡೋಣ ಅಂತಿದ್ದೀನಿ ನಾನು. ಜನ ಅಂತೂ ಹುಚ್ಚಾಗ್ಬಿಟ್ಟವ್ರ ಮಗ. ಎಲ್ಲ ಹೋಟ್ಲು ಎಲ್ಲ ಪಬ್ಬು ಫುಲ್ಲು ಅದೇ ಕೈಯಲ್ಲಿ ತಿಂತಾವ್ರೆ, ಅದೇ ಕೈಯಲ್ಲಿ ಬಿಯರ್ ಕುಡಿತಾವ್ರೆ, ಅದೇ ಕೈಯಲ್ಲಿ ಎಂಜಿಲ್ ಕೈಯಲ್ಲಿ ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಡ್ತಾವ್ರೆ. ಯಾರು ಕೇರ್ ಮಾಡ್ತಾ ಇಲ್ಲ. ನಾನಂತೂ ಈ ಸಲ ಕುಂಭಮೇಳಗಂತೂ ಹೋಗಿಲ್ಲ, ಬಟ್ MG ರೋಡಲ್ಲಿ ನೀನು ಬಂದಿದ್ದರೆ ನೆನ್ನೆ ನೋಡ್ತಾ ಇದ್ದೆ ಕುಂಭಮೇಳನ. ಎಲ್ಲ ಬಿಯರಲ್ಲೇ ಮುಳುಗಿ ಎದೊಳ್ತಾವ್ರೆ. ನನಗಂತೂ RCB ಗೆದ್ಮೇಲೆ ಜೀವನದಲ್ಲಿ ಎಂಥ ಸ್ಥಿತಿಲಿದ್ರು ಅಲ್ಲಿಂದ ಬರ್ಬೋದು ಅಂತ ಗೊತ್ತಾಗ್ಬಿಟ್ಟಿದೆ. 18 ವರ್ಷ ಆದಮೇಲೆ ಅಷ್ಟು ಪೇಷನ್ಸ್ ಇಟ್ಕೊಂಡು, ಅಷ್ಟು ನೋವುಗಳು, ಅಷ್ಟು ರಕ್ತ ಹರಿಸಿ, ಅಷ್ಟು ಬೆವರು ಸುರಿಸಿದ್ಮೇಲೆ ಫೈನಲಿ ಕಪ್ ಗೆದ್ದಿದ್ದೀವಲ್ಲ, ಇದಕ್ಕಿನ್ನ ಒಂದು ಬೆಸ್ಟ್ ಕಾನ್ಫಿಡೆನ್ಸ್ ಯಾವುದೂ ಇಲ್ಲ. ನಿನ್ನ ಕೈಯಲ್ಲಿ ಏನು ಆಗದೆ ಇದ್ರು ಜೀವನದಲ್ಲಿ ನೀನು ಏನೋ ಒಂದು ಆಗ್ತೀಯ ಅಂತ RCB ತೋರಿಸಿದ್ದಾರೆ. ನೀನು ಎಂಥ ಲೋಫರೇ ಆಗಿರೋ, ದೇವರು ನಿನಗೂ ಒಂದು ಆಫರ್ ಕೊಟ್ಟೇ ಕೊಡ್ತಾನೆ. ಇದು ಅಯ್ಯೋ ನೆನ್ನೆ ಸಾಯಂಕಾಲ MG ರೋಡ್ ಹತ್ರ ನೋಡಬೇಕಾಗಿತ್ತು ನಮ್ಮ ಹಾವಳಿ ಎಲ್ಲ ದೀಪಾವಳಿ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಟುನ್ ಆಗ್ಬಿಟ್ಟು, ಎಲ್ಲರೂ ಹೈ ಆಗ್ಬಿಟ್ಟು, ಕೊನೆಗೆ ಆ ಬಾರ್ ಓನರ್ ಮನೆಗೆ ಹೋಗಿ ಮಲಗಿದ್ವಿ ಎಲ್ಲರೂ. ಆಮೇಲೆ ಎಲ್ಲೂ ಜಾಗ ಇಲ್ಲದೆ ಒಬ್ಬ ತಂದೂರಿ ಒಳಗಡೆ ಮಲಗಿದ್ದ, ತಂದೂರಿ ಚಿಕನ್ನು ತಂದೂರಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಅದ್ರೊಳಗೊಬ್ಬ ಮಲಗಿದ್ದ. ನಾನು ಈ ಬ್ರಿಕ್ ಓವನ್ ಪಿಜ್ಜಾ ಅಂತ ಬರುತ್ತಲ್ಲ MG ರೋಡಲ್ಲಿ ಅದ್ರೊಳಗೋಗಿ ಮಲಗಿದ್ದೆ. ಯಾಕೆ ಕೇಳ್ತೀನಿ ನಮ್ಮ ಅವಸ್ಥೆನ. ಅಪ್ರೈಸಲ್ ಮೀಟಿಂಗ, ಅವನು ಯಾರ ನನಗೆ ಅಪ್ರೈಸಲ್ ಕೊಡೋಕ್ಕೆ. 18 ಮೆಟ್ಲು ಹತ್ತಿದ್ರೆ ಅಯ್ಯಪ್ಪ ಸ್ವಾಮಿನೇ ಸಿಕ್ಬಿಡ್ತಾರೆ. 18 ವರ್ಷ ಆದರೆ RCBನೇ ಕಪ್ ಗೆದ್ಬಿಡ್ತಾರೆ. ನಮಗಿದೆಲ್ಲ ಹೊಸ್ದಲ್ಲಪ್ಪ. ಗೆದ್ರೆ ಮಂದಹಾಸ, ಸೋತು ಗೆದ್ರೆ ಇತಿಹಾಸ. ಅದೇ ಮಾಡಿರೋದು ಇವಾಗ. ಹೌದು, ಕಪ್ ಗೆಲ್ಲೋದು ಲೇಟೇ ಆಯಿತು. ನಾವು ಹಂಗೇನೆ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀವಿ, ಬೇರೆ ಟೀಮ್ ಥರ ಅಲ್ಲ. ಕಪ್ಪು ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಕಪ್ಪು ಚಿಕ್ಕ ಇಲ್ಲದೇ ಇರೋ ಥರ ನೋಡ್ಕೊಬೇಕು. ಆ ಥರ ಬದುಕಿದ್ದೀವಿ ನಾವು.
Yeah, hi Steve. Hey, Pavan, congratulations, man. Yeah, RCB yeah. won your Thank you team. so much. Thank you so much. Today afternoon, I will be sharing Bernal with everybody. Yeah. I will be sharing sweets with everybody. Sweets will be at my desk. Please come.